ಎಲ್ಲಿಗಾದರೂ ಹೋಗಬೇಕು ಅಂದರೆ ತುಂಬ ಬೇಗ ಎಚ್ಚರ ಆಗುತ್ತೆ. ಹೌದು, ನಾನು ಕೂಡ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ. ನಾವು ಹೋಗ್ತಾ ಇರೋದು ಒನ್ ಡೇ ಪಿಕ್ನಿಕ್ ಬಂದುಬಿಟ್ಟು ಮೈಸೂರಿಗೆ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಫಸ್ಟ್ ಲಾಗ್ ಆಫ್ ಮೈಸೂರು ಪಿಕ್ನಿಕ್. ನಾವು ಬೆಂಗಳೂರಿಂದ ಹೊರಟಿರೋದ್ರಿಂದ ನಾವು ಡೈರೆಕ್ಟ್ ಟ್ರೈನಿಗೆ ಹೋಗಿದ್ದು. ಟ್ರೈನಿಂದ ಬಂದುಬಿಟ್ಟು ಮಾರ್ನಿಂಗ್ ಅಷ್ಟೊತ್ತಿಗೆ ಬಿಟ್ಟಿದ್ವಿ, ಅಂದರೆ 7:30ಗೆ ಒಂದು ಟ್ರೈನ್ ಇದೆ. ಅಲ್ಲಿಂದ ಬಂದುಬಿಟ್ಟು ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ 9:30 10 o'clock ಆಗಿತ್ತು. ಮೈಸೂರಿಂದ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಸ್ಸಸ್ ಇದ್ದಾವೆ ಮತ್ತು ಕ್ಯಾಬ್ಸ್ ಕೂಡ ಇದೆ. ನೀವು ಕ್ಯಾಬಲ್ಲಿ ಹೋಗಿದ್ರೆ ಕ್ಯಾಬಲ್ಲಿ ಹೋಗ್ಬೋದು, ಇಲ್ಲಾಂದರೆ ಬಸ್ಸಲ್ಲಿ ಹೋಗೋದಿದ್ರೆ ಬಸ್ಸಲ್ಲಿ ಹೋಗ್ಬೋದು. ನಾವು ಹೋಗಿದ್ದು ಸಿಟಿ ಬಸ್ಸಲ್ಲಿ ಹೋಗಿದ್ದು. ಕಾಸ್ಟ್ ವೈಸ್ ನೋಡಿಕೊಂಡು ಹೋಗಿರೋದ್ರಿಂದ ಸಿಟಿ ಬಸ್ಸಲ್ಲಿ ಹೋಗಿದ್ದಕ್ಕೆ ತುಂಬ ಕನ್ವೆ ಆಯಿತು. ಮೈಸೂರನ್ನ ಒಂದು ರೌಂಡ್ ಹೊಡ್ಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಮಜಾ ಇತ್ತು. ಬೆಂಗಳೂರು ಬ್ಯುಸಿ ಲೈಫಿಂದ ಒಂದು ಸ್ವಲ್ಪ ಹೊರಗೆ ಬಂದು ಪ್ರಶಾಂತವಾಗಿರೋ ಮೈಸೂರು ನೋಡೋಕ್ಕೆ ಏನೋ ಒಂಥರ ಚೆಂದ. ನಾವು ಫಸ್ಟ್ ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಆಲ್ಮೋಸ್ಟ್ ಒಂದು ದಿನದಲ್ಲಿ ನಾವು ಮೈಸೂರಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಹಾಕ್ಕೊಂಡು ನಾವು ಮೈಸೂರಿಗೆ ಬಂದ್ವಿ. ಬಟ್ ಮೈಸೂರಲ್ಲಿರೋ ಕ್ರೌಡ್ ನೋಡಿಬಿಟ್ಟು ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಇರೋ ದೇವಸ್ಥಾನದಲ್ಲಿರೋ ಕ್ರೌಡ್ ನೋಡಿಬಿಟ್ಟು ನಿಜ ನಾವು ಈ ದರ್ಶನ ಮಾಡಿಕೊಂಡು ಹೋಗೋದ್ರಲ್ಲೇ ದಿನ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಅಷ್ಟು ಕ್ರೌಡ್ ಇತ್ತು. ಅದೆಷ್ಟೇ ರಶ್ ಇದ್ದರೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡು ಹೋದಾಗ ಸಿಗೋ ಖುಷಿ ಇದೆ ಅಲ್ಲ, ನಿಜಕ್ಕೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟೋ ದಿನಗಳ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಚಾಮುಂಡೇಶ್ವರಿ ನೋಡಬೇಕು ಅಂತ ಅಂದ್ಕೊಂಡು ಬಂದಿರೋ ಟ್ರಿಪ್ ಇದು. ಅಂತೂ ಇಂತೂ ನಮಗೆ ಕೊನೆಗೂ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಏನಿಲ್ಲ ಅಂದ್ರೂ ಹೊರಗೆ ಬರೋ ಅಷ್ಟರಲ್ಲಿ ನಿಮಗೆ ಶಾಕ್ ಆಗ್ಬೋದು. ಮಧ್ಯಾಹ್ನ 2:30 ಆಗಿತ್ತು ನಾವು ಹೊರಗೆ ಬರೋ ಅಷ್ಟರಲ್ಲಿ. ನಮ್ಮ ಪ್ಲ್ಯಾನಿಂಗ್ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ನಾವು ಝೂ ನೋಡಿಕೊಂಡು ಅರಮನೆ ನೋಡಿಕೊಂಡು ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ನಾವು ಮೈಸೂರಿಗೆ ಎಂಟ್ರಿ ಕೊಟ್ವಿ. ಬಟ್ ಆಲ್ಮೋಸ್ಟ್ ಪ್ಲ್ಯಾನಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ಈಗ ಹೋಗೋ ದಾರಿಯಲ್ಲಿ ನೆಕ್ಸ್ಟ್ ಆನ್ ದಿ ವೇ ಏನು ಸಿಗುತ್ತೆ ಅಂತ ನೋಡಿಕೊಂಡು ನಾವು ಅಲ್ಲಿಂದ ಸಿಟಿ ಬಸ್ ಕ್ಯಾಚ್ ಮಾಡಿಕೊಂಡು ಹೋದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕಲ್ವಾ, ಸೊ ಹಾಗಾಗಿ ಅಲ್ಲಿ ಸಿಕ್ಕಿದ್ದನ್ನು ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಮೈಸೂರಿಂದ, ಅಂದರೆ ಚಾಮುಂಡಿ ಬೆಟ್ಟದಿಂದ ಹೊರಟ್ವಿ. ನಮಗೆ ನೆಕ್ಸ್ಟ್ ಸಿಕ್ಕಿದ್ದೆ ಮೈಸೂರು ಪ್ಯಾಲೇಸು. ಅದನ್ನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 7 o'clock ಒಳಗೆ ಕವರ್ ಮಾಡಬೇಕಿತ್ತು. ನಾವು ಹಾಗಾಗಿ ಝೂಗೆ ಹೋಗೋಕ್ಕಾಗಲಿಲ್ಲ. ಡೈರೆಕ್ಟ್ ಬಂದಿದ್ದೆ ನಾವು ಮೈಸೂರು ಪ್ಯಾಲೇಸಿಗೆ. ಅಲ್ಲೂ ಕೂಡ ಸಖತ್ ಕ್ರೌಡ್ ಇತ್ತು. ಅದರಲ್ಲಿ ನಾವು ಹೊರಗಡೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ನಾವು ಮೈಸೂರು ಪ್ಯಾಲೇಸ್ನ ಆಲ್ಮೋಸ್ಟ್ ಕವರ್ ಮಾಡಿದ್ವಿ, ಮೈಸೂರು ಪ್ಯಾಲೇಸ್ನ ಆ ದಿನ. ಇನ್ನೂ ಮೈಸೂರಲ್ಲಿ ಜಟ್ಕಾ ಕುದುರೆ ಇದ್ದಾವೆ ಅಂದರೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ದಿನ ಇವತ್ತಿಗೆ ಎಂಡ್ ಆಯಿತು, ಅಂದರೆ ನಾವು ಮೈಸೂರಿಂದ ನಮ್ಮ ಪಿಕ್ನಿಕ್ ಎಂಡ್ ಆಯಿತು. ಮೈಸೂರಿಂದ ಬೆಂಗಳೂರಿಗೆ ಹೊರಡೋ ಟ್ರೈನ್ ಕೂಡ ರೆಡಿ ಇತ್ತು. ಆಲ್ರೆಡಿ 6:30 ನಾವು ರೀಚ್ ಆದ್ವಿ. 7 o'clockಗೆ ಟ್ರೈನ್ ಇತ್ತು. ನಾವು ಬೆಂಗಳೂರಿಗೆ ಬಂದಿದ್ದು 9:30 10 ಆಯಿತು. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.